ಹಾಯ್ ಫ್ರೆಂಡ್ಸ್, ಇದೊಂದು ಹೊಸ ಡಿಶ್ಶು ಮಸಾಲ ಚಪಾತಿ. ರೆಗ್ಯುಲರಾಗಿ ಚಪಾತಿ ಪಲ್ಯ ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ರೀತಿ ಮಸಾಲ ಚಪಾತಿ ಮಾಡ್ಕೊತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಇದಕ್ಕೆ ಏನು ಬೇಕು ಅಂದರೆ ಮಸಾಲೆ ರುಬ್ಕೊಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿಣದ ಪುಡಿ ಚಿಟಿಕೆಯಷ್ಟು, ಒಂದು 1/4 ಸ್ಪೂನಷ್ಟು ಅರಿಶಿಣ ಅಷ್ಟೇ, ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಅಥವಾ ಚಕ್ಕೆ ಲವಂಗ ಪೌಡರು 1/4 ಚಮಚ, ಒಂದು ಅರ್ಧ ಚಮಚ ಧನಿಯಾ ಪೌಡರು, ಆಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದೆಲ್ಲದನ್ನು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ 4 ಚಪಾತಿಗೆ ಈ ಮಸಾಲೆ ರುಬ್ಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ರುಬ್ಕೊಳ್ಳಿ. ನಾರ್ಮಲಾಗಿ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ಚಪಾತಿನ ಲಟ್ಟಿಸ್ಕೊಬೇಕು. ತುಂಬ ದಪ್ಪ ಮಾಡ್ಕೊಬಾರ್ದು. ಈ ರೀತಿ ಪಿಜ್ಜಾ ಕಟ್ಟರು ಅಥವಾ ಚಾಕುವಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಚಪಾತಿನ ನಾವು ಮೊದಲು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿರೋ ಚಪಾತಿನ ಈ ರೀತಿ ಪ್ಲೇಟ್ಗೆ ಎಲ್ಲ ನೀಟಾಗಿ ತೆಗೆದಿಟ್ಕೊಬೇಕು. 4 ಚಪಾತಿನ ಇದೇ ರೀತಿ ಕಟ್ ಮಾಡಿಕೊಂಡು ಇಟ್ಕೊಬೇಕು. ಎಷ್ಟು ಚಪಾತಿ ಮಾಡ್ಕೊತೀವೋ ಅಷ್ಟು ಚಪಾತಿನೂ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು 1 ಸ್ಪೂನ್ ತುಪ್ಪ, ಒಂದು 2 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಎತ್ತಿಟ್ಕೊಂಡಿರ್ತೀವಿ, ಅದನ್ನು ಒಗ್ಗರಣೆಗೆ ಹಾಕಬೇಕು. ಇದು ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಒಂದು ಕಪ್ಪಲ್ಲಿ ತೋರಿಸಿದ್ವಲ್ಲ, ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು. ಬೆಳ್ಳುಳ್ಳಿ ಎಷ್ಟು ಹಾಕಿದರೂ ಟೇಸ್ಟಿಯಾಗಿರುತ್ತೆ, ಮತ್ತು ಮೆಂತ್ಯ ಸೊಪ್ಪು ಎಷ್ಟು ಹಾಕಿದರೂ ಟೇಸ್ಟಿಯಾಗಿರುತ್ತೆ. ನಾನು 4 ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದು. ನೋಡಿ, ಇಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಬೇಕು. ಬೆಳ್ಳುಳ್ಳಿ ಕೆಂಪಗಾಗ್ತಾ ಬರ್ತಾ ಇರೋವಾಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಕೆಂಪಗಾಗಬೇಕು. ಬೆಳ್ಳುಳ್ಳಿ ನೀಟಾಗಿ ಎರಡು ಫ್ರೈ ಆಗಬೇಕು, ಫುಲ್ ಫ್ರೈ ಆಗಬೇಕು. ಅದಾದಮೇಲೆ ರುಬ್ಕೊಂಡಿರೋವಂಥ ಮಸಾಲೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ತಾ ಇರಬೇಕು. ಅಂದರೆ ಮಸಾಲೆದು ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಈ ರೀತಿ ಫ್ರೈ ಮಾಡ್ಕೊತಾನೆ ಇರಬೇಕು ಮಸಾಲೆನ. ನೋಡಿ, ಆಯಿಲ್ ಬರ್ತಾಯಿದೆ. ಸೊ ಅಲ್ಲಿವರೆಗೂ ನಾವು ನೀಟಾಗಿ ಮಸಾಲೆನ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ 2 ಗ್ಲಾಸ್ ನೀರು ಹಾಕಬೇಕು. ಚಪಾತಿ ಬೇಯಲಿಕ್ಕೆ ನೀರು ಬೇಕಲ್ವಾ, ಸೊ ಹಾಗಾಗಿ ತುಂಬ ನೀರು ಹಾಕಬಾರ್ದು, ತುಂಬ ಕಡಿಮೆನೂ ಹಾಕ್ಬೋದು. ನಾನು 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಖಾರ ಬೇಕು ಅಂದರೆ ಮತ್ತೆ ಹಾಕ್ಕೊಬೋದು. ಉಪ್ಪು ಖಾರ ನೋಡಿ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಬೇಕು. ಇದನ್ನು ಸಾಂಬಾರು ಹೇಗೆ ಕುದಿಸ್ತೀವೋ ಅದು ಕುದಿಯೋವರೆಗೂ ಬಿಡಬೇಕು. ನೋಡಿ, ಈ ರೀತಿ ಸಾಂಬಾರು ಕುದಿ ಬರುತ್ತಲ್ಲ, ಆ ರೀತಿ ಇದನ್ನು ಕುದಿ ಬರಬೇಕು. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಚಪಾತಿ ಪೀಸ್ ಏನಿದೆ ಅದನ್ನು ಇದರಲ್ಲಿ ಹಾಕಬೇಕು. ಎಲ್ಲದನ್ನು ನಾನು 4 ಚಪಾತಿ ಮಾಡ್ತಾಯಿದ್ದೀನಿ. ಚಮಚ ಹಾಕಬಾರ್ದು ಇವಾಗ. ನೋಡಿ, ಈ ರೀತಿ ಇಷ್ಟೇ ಪ್ಯಾನ್ ತೊಗೊಂಡು ಈ ರೀತಿ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಚಪಾತಿ ಹಾಕಿದ ಮೇಲೆ ಚಮಚ ಅದರೊಳಗೆ ಅಲುಗಾಡಿಸ್ಬಾರ್ದು, ಯಾಕಂದರೆ ಅದು ಚಪಾತಿ ಎಲ್ಲ ಮುದ್ದೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ಒಂದು 5 ನಿಮಿಷ ಆದಮೇಲೆ ಚಮಚದಲ್ಲಿ ನೋಡಬೇಕು. ನಮಗೆ ತುಂಬ ಗಟ್ಟಿಯಾಗಿ ಬರಬಾರ್ದು, ಒಂದು ಮೀಡಿಯಮ್ ಆಗಿ ಮಸಾಲೆ ಆಗಿರಬೇಕು. ಆ ಟೈಮಲ್ಲಿ
ಒಂದು ಸ್ಪೂನ್ ತುಪ್ಪ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಚಪಾತಿ ಬೆಂದಿದೆ ಅಂತ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಸೊ ಚಪಾತಿ ಬೆಂದಾದಮೇಲೆ ಈ ರೀತಿ ಕರೆಕ್ಟಾಗಿ ಆಗಿರುತ್ತೆ. ಒಂದು ಸಲ ಮನೇಲಿ ಮಾಡಿ ಬಿಸಿ ಇರುವಾಗಲೇ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ತಿಂದು ಬೋರ್ ಆದಾಗ ಈ ರೀತಿ ಮಾಡಿ.